In the New Testament, we looked at Mary, the mother of Jesus. ನಾವು ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ತಾಯಿಯಾದ ಮರಿಯಳ ಕುರಿತಾಗಿ ಕಲಿತೆವು. We looked at Mary Magdalene. ಆನಂತರವಾಗಿ ಮಗ್ದಲದ ಮರಿಯಳನ್ನ ಕುರಿತಾಗಿ ಕಲಿತೆವು. That Martha and Mary. ಆಮೇಲೆ ಇಬ್ಬರು ಸಹೋದರಿಯರು ಮಾರ್ಥ ಮತ್ತು ಮರಿಯಳ ಕುರಿತಾಗಿ ಕಲಿಯುತ್ತಾ ಬಂದೆವು. Last week we looked at the Samaritan woman. ಕಳೆದ ವಾರವೂ ಸಹ ನಾವು ಸಮಾರ್ಯದ ಸ್ತ್ರೀಯ ಕುರಿತಾಗಿ ನಾವು ನೋಡ್ತಾ ಬಂದೆವು. Today and the next few classes we will be looking at a couple, husband and wife team. ಈ ದಿನ ಮತ್ತು ಮುಂದಿನ ಕೆಲವು ದಿವಸಗಳಲ್ಲಿ ನಾವು ಒಂದು ಜೋಡಿ ಅಂದ್ರೆ ಗಂಡ ಹೆಂಡತಿಯರ ಕುರಿತಾಗಿ ನಾವು ಕಲಿಯುತ್ತಾ ಬರುತ್ತೇವೆ. Whether it is for good or bad, we can learn from these couples. ಅದು ಒಳ್ಳೆಯದಕ್ಕೋ ಅಥವಾ ಕೆಟ್ಟದಕ್ಕೋ ಆದರೂ ಸಹ ನಾವು ಈ ಒಂದು ಜೋಡಿಯಿಂದ ನಾವು ಅನೇಕ ವಿಷಯಗಳನ್ನು ನಾವು ಕಲಿಯುತ್ತೇವೆ. Today we are going to start with Elizabeth and Zachariah. ಈ ದಿನ ನಾವು ಪ್ರಾರಂಭ ಮಾಡ್ತಕ್ಕಂಥದ್ದು ಎಲಿಸಬೆತಳು ಮತ್ತು ಜಕರಿಯನ ಕುರಿತಾಗಿ. Okay, read Luke's Gospel chapter 1 verse 5. ಲೂಕನ ಸುವಾರ್ತೆ 1ನೇ ಅಧ್ಯಾಯ ಒಂದರಿಂದ. If any other brother can help us with the reading, it will free Sudhagar brother to focus on the translation. Okay, brother. If any brother would like to volunteer for reading, okay, otherwise you can read, brother. Okay. ಯಾರಾದ್ರೂ ಸಿದ್ಧರಿದ್ದೀರಾ ಓದೋದಕ್ಕೆ ಇಷ್ಟಪಡುವಂತವರು? ಓಕೆ, ಲೂಕನ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 5ನೇ ವಚನ. ನಾವು ಸ್ತ್ರೀಯರು ಓದ್ಬೋದು ಬ್ರದರ್? ಬೈಬಲ್ ಓದ್ಬೋದಾ? ಸಹೋದರರು ಓದಿದರೆ ಬೆಟರ್. ನೀವು ಓದುವುದಲ್ಲಿ ತಪ್ಪಂತ ನಾನು ಹೇಳ್ತಾ ಇಲ್ಲ, ಬಟ್ ಇಟ್ ಇಸ್ ಬೆಟರ್ ಇಫ್ ಎ ಬ್ರದರ್, ಬಿಕಾಸ್ ಯು ಆರ್ ಲೀಡಿಂಗ್ ದ ಹೋಲ್ ಗ್ರೂಪ್. ಓಕೆ ಬ್ರದರ್. ಓಕೆ, ವಿ ಶಲ್ ರೀಡ್ ಬ್ರದರ್. ಲೂಕನ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 5ನೇ ವಚನದವರೆಗೆ. 5ನೇ ವಚನ ಮಾತ್ರ ಬ್ರದರ್. 5ನೇ ವಚನ ಮಾತ್ರ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 5ನೇ ವಚನ. ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬೀಯನ ವರ್ಗಕ್ಕೆ ಸೇರಿದ ಜಕರಿಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು. ಆಕೆಯ ಹೆಸರು ಎಲಿಸಬೆತ್. ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. Okay, here we are introduced to this couple both from the Levite family. ಇಲ್ಲಿ ಈ ದಂಪತಿಗಳಿಬ್ಬರೂ ಸಹ ಅವರು ಯಾಜಕ ವರ್ಗದಿಂದ ವರ್ಗದಿಂದ ಬಂದಂತವರಾಗಿದ್ದಾರೆ. ಲೇವಿ ವಂಶದಿಂದ, ಲೇವಿ ಕುಲ, ಲೇವಿ ಕುಲದಿಂದ ಅವರು ಮೂಲತಃ ಬಂದಂತವರು. Just like Jochebed and Amram in Exodus chapter 2:1, Moses' parents, they were also from the Levite family. ಹೇಗೆ ಇವರ ಹಾಗೆ ವಿಮೋಚನಾ ಕಾಂಡ 2ನೇ ಅಧ್ಯಾಯದಲ್ಲಿ ನಾವು ನೋಡುವ ಪ್ರಕಾರವಾಗಿ ಅಮ್ರಾಮ ಮತ್ತು ಯೋಕೆಬೆದಳು ಮೋಶೆಯ ತಂದೆ ತಾಯಿಗಳು, ಅವರು ಸಹ ಈ ಲೇವಿ ಕುಲದಿಂದಲೇ ಬಂದಂತವರಾಗಿದ್ದರು. In other words, they were godly husband and wife. ಇನ್ನೊಂದು ಮಾತಿನಲ್ಲಿ ಹೇಳುವಾಗ ಅವರು ದೈವಿಕವಾದಂತ ದೇವ ಭಕ್ತರಾದಂತ ದಂಪತಿಗಳಾಗಿದ್ದರು. Any young couple, young girls listening to me, make a decision. If you are a believer, you will only marry a believer of the similar faith. ನನ್ನನ್ನು ಕೇಳಿಸಿಕೊಳ್ಳುತ್ತಿರುವಂತ ಯಾರಾದರೂ ಯವನ ಹೆಣ್ಣು ಮಕ್ಕಳಿರುವುದಾದರೆ ನೀವು ಕ್ರಿಸ್ತ ವಿಶ್ವಾಸಿಗಳನ್ನೇ ವಿವಾಹವಾಗುವಂತದ್ದು ಒಂದು ಒಳ್ಳೆಯದಾದಂತ ತೀರ್ಮಾನವಾಗಿದೆ. Of similar faith. ಇಬ್ಬರೂ ಸಹ ಒಂದೇ ನಂಬಿಕೆಯುಳ್ಳಂತ ವಿಶ್ವಾಸಿಗಳಾಗಿದ್ದರೆ ಒಳ್ಳೆಯದು. One of the main failure of many brethren families is mixed marriages. ಒಂದು ಸೋಲುವಿಕೆ ನಮ್ಮ ಸಹೋದರ ಸಭೆಗಳಲ್ಲಿ ಇರತಕ್ಕಂಥದ್ದು ಅದು ಮಿಶ್ರತರವಾದಂತ ವಿವಾಹದ ಸಂಗತಿಗಳಲ್ಲಿ. In that the leadership are also guilty. ಇದರಲ್ಲಿ ನಾಯಕರು ಸಹ ಒಂದು ರೀತಿಯಾದಂತಹ ವಂಚನೆಗೆ ಒಳಬಿದ್ದವರಾಗಿದ್ದಾರೆ. Nominal Christian will never value doctrine of separation.
ನಾಮಧೇಯ ಕ್ರೈಸ್ತನು ಒಂದು ಈ ಸೈದ್ಧಾಂತಿಕವಾದಂತ ಒಂದು ವಿಷಯಕ್ಕೆ ಒಳಬೀಳುವಂತದ್ದಿಲ್ಲ. ಪ್ರತ್ಯೇಕತೆಯ ಉಪದೇಶಕ್ಕೆ ಅವರು ಒಪ್ಪಿಕೊಳ್ಳುವುದಿಲ್ಲ. ದೇ ವಿಲ್ ನಾಟ್ ಹಾವ್ ಎ ಕನ್ವಿಕ್ಷನ್ ಆಫ್ ಎ ಡಾಕ್ಟ್ರಿನ್ ಆಫ್ ಸೆಪರೇಷನ್. ಒಂದು ಬೇರ್ಪಡಿಸುವ ಅಥವಾ ಪ್ರತ್ಯೇಕತೆ ಬ್ರದರ್ ಪ್ರತ್ಯೇಕತೆಯ ಸಿದ್ಧಾಂತಕ್ಕೆ ಒಪ್ಪುವಂತ ಸ್ಥಿತಿಯಲ್ಲಿ ಇರುವುದಿಲ್ಲ. You can baptize a person, make them a brethren, but it will not change their conviction. ಒಬ್ಬರನ್ನ ದೀಕ್ಷಾ ಸ್ನಾನದ ಮೂಲಕವಾಗಿ ಸಹೋದರ ಸಭೆಗೆ ಸೇರಿಸುವ ರೂಢಿ ಉಂಟು, ಆದರೆ ಅವರನ್ನ ಒಂದು ಅರುಹನ್ನ ಹುಟ್ಟಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. When Jacob's sons Simeon and Levi, ಯಾಕೋಬನ ಮಕ್ಕಳಲ್ಲಿ ಸಿಮೆಯೋನನು ಮತ್ತು ಲೇವಿಯರು, when their sister Dinah went to Shechem and she was raped by the son of Shechem, and Simeon and Levi said, if you circumcise, we can be together. ಅಲ್ಲಿ ಶೆಕೆಮಿನ ಮಗನು ಈಕೆಯ ಅಂದ್ರೆ ಯಾಕೋಬನ ಮಗಳಾದಂತ ದೀನಳನ್ನ ಕೆಡಿಸಿದ್ದರಿಂದ ಇವರಿಬ್ಬರು ಸಿಮೆಯೋನನು ಮತ್ತು ಲೇವಿಯರಿಬ್ಬರು ಸುನ್ನತಿ ಆದರೆ ನಾವು ಒಂದಾಗಬಹುದು ಎಂಬುದಾಗಿ ಆಲೋಚನೆ ಕೊಟ್ಟರು. What a tragic end was that story. ಆ ಒಂದು ಎಂತ ದುರಂತಮಯವಾದಂತ ಅಂತ್ಯವನ್ನ ಆ ಒಂದು ಘಟನೆಯು ಕೊನೆಗಂಡಿತು. By baptizing or circumcising a Gentile cannot become a Jew. By baptizing a nominal Christian cannot become a committed believer. ಸುನ್ನತಿ ಮಾಡುವುದರ ಮುಖಾಂತರವಾಗಿ ಒಬ್ಬ ಅನ್ಯ ದೇಶಸ್ಥನು ಯಹೂದ್ಯನಾಗಲು ಸಾಧ್ಯವಿಲ್ಲ. ಅದೇ ಪ್ರಕಾರ ದೀಕ್ಷಾ ಸ್ನಾನ ಕೊಡುವುದರ ಮೂಲಕವಾಗಿ ಒಬ್ಬ ಅವಿಶ್ವಾಸಿಯು ವಿಶ್ವಾಸಿಯಾಗಲಿಕ್ಕೆ ಸಾಧ್ಯವಿಲ್ಲ. Heart has to change. ಹೃದಯದಲ್ಲಿ ಬದಲಾವಣೆ ಉಂಟಾಗಬೇಕು. You remember Hagar, the Abraham's, that young girl that Sarah gave to Abraham, through whom Ishmael was born? ನಿಮಗೆ ಗೊತ್ತಿದೆ, ಅಬ್ರಹಾಮನಿಗೆ ಆತನ ಹೆಂಡತಿಯಾದಂಥ ಸಾರಳು ತನ್ನ ದಾಸಿಯಾದಂಥ ಹಾಗರಳನ್ನ ಒಪ್ಪಿಸಿಕೊಟ್ಟಂತ ವಿಷಯ ಮತ್ತು ಆಕೆಯಲ್ಲಿ ಅಬ್ರಹಾಮನಿಗೆ ಇಷ್ಮಾಯೇಲನು ಜನಿಸಿದ್ದು ನಿಮಗೆ ಗೊತ್ತಿದೆ ಅಲ್ಲವೋ? She was from Egypt, and when Ishmael grew up, ಆ ಹಾಗರಳು ಈ ಐಗುಪ್ತ ದೇಶದಿಂದ ಬಂದವಳಾಗಿದ್ದಳು. ಹಾಗಾಗಿ ತನ್ನ ಮಗನಾದಂತ ಇಷ್ಮಾಯೇಲನು ಬೆಳೆಯುತ್ತಾ ಬಂದಾಗ, read Genesis 21:21 please. ಆದಿಕಾಂಡ 21 ಅಧ್ಯಾಯ, ಆದಿಕಾಂಡ 21 ಅಧ್ಯಾಯ 21 ವಚನ. ಅವನು ಪಾರಾನಿನ ಅರಣ್ಯದಲ್ಲಿ ವಾಸ ಮಾಡಿದನು. ಅವನ ತಾಯಿ ಐಗುಪ್ತ ದೇಶದಿಂದ ಕನ್ನಿಕೆಯನ್ನು ತರಿಸಿ ಮದುವೆ ಮಾಡಿಸಿದಳು. Even though Hagar lived in Abraham's house for many years, ಅನೇಕ ವರ್ಷಗಳು ಹಾಗರಳು ಅಬ್ರಹಾಮನ ಮನೆಯಲ್ಲಿ ಜೀವನವನ್ನ ಮಾಡಿದ್ದರೂ ಸಹ, yet in her heart she was an Egyptian. ಆಕೆಯು ಹೃದಯದಲ್ಲಿ ಆಕೆಯು ಐಗುಪ್ತಳೇ ಆಗಿದ್ದಳು. In contrary to this, ಇದಕ್ಕೆ ವಿರುದ್ಧವಾಗಿ, when Moses lived in Pharaoh's palace for 40 almost years, ಇದಕ್ಕೆ ತದ್ವಿರುದ್ಧವಾಗಿ ಮೋಶೆಯು ಫರೋಹನ ಅರಮನೆಯಲ್ಲಿ ಸುಮಾರು 40 ವರ್ಷಗಳು ಬೆಳೆಯುತ್ತಾ ಬಂದರು. he never considered himself an Egyptian. He knew he was a Hebrew. ಮೋಶೆಯು ತನ್ನನ್ನು ಐಗುಪ್ತನೆನಿಸಿಕೊಳ್ಳುವುದು ಮಾಡಲಿಲ್ಲ. ಅದರ ಬದಲಾಗಿ ಆತನು ಇಬ್ರಿಯನಾಗಿಯೇ ಆತನು ವ್ಯಕ್ತಪಡಿಸಿಕೊಂಡನು. What was the reason? ಯಾಕೆ? ಅದಕ್ಕೆ ಕಾರಣವೇನು? The early training the mother gave him. ಪ್ರಾರಂಭಿಕವಾಗಿ ಎಳೆ ಪ್ರಾಯದಲ್ಲಿ ಆತನ ತಾಯಿಯು ಆತನಿಗೆ ಬೋಧಿಸಿದ್ದರಿಂದ. So a believer marrying a believer is very, very important. That is the case with Elizabeth and Zachariah. ಎಲಿಸಬೆತಳು ಮತ್ತು ಜಕರಿಯರು ಹಾಗೆ ಒಬ್ಬ ವಿಶ್ವಾಸಿಯು ವಿಶ್ವಾಸಿಯನ್ನೇ ವಿವಾಹವಾಗ್ತಕ್ಕಂಥದ್ದು ಬಹು ಒಳ್ಳೆಯದಾಗಿದೆ. Otherwise you will get into so many problems. Your children will be suffering. ಇಲ್ಲದಿದ್ದರೆ
ಅನೇಕ ತರವಾದ ಸಮಸ್ಯೆಗಳು ಉಂಟಾಗಿ ಕೊನೆಗೆ ಅದರ ನೋವನ್ನು ಅನುಭವಿಸ್ತಕ್ಕಂಥವರು ನಿಮ್ಮ ಮಕ್ಕಳೇ ಆಗಿರುವಂಥವರಾಗಿರುತ್ತಾರೆ. They will be confused which way to go, the father's faith or mother's faith. ಆಗ ಮಕ್ಕಳಿಗೆ ಒಂದು ಗೊಂದಲವಾಗ್ತದೆ, ನಾನು ತಂದೆಯ ನಂಬಿಕೆಯ ಹಿಂಬಾಲಕನಾಗಬೇಕೋ ಅಥವಾ ತಾಯಿಯ ನಂಬಿಕೆಯ ಹಿಂಬಾಲಕನಾಗಬೇಕೋ ಎಂಬುದಾಗಿ. Okay, now read Luke 1:6, next statement about them. ಈಗ ಅವರ ಕುರಿತಾಗಿ ಮುಂದಿನ ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 6ನೇ ವಚನ. ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. We read that they were both righteous in the sight of God. ನಾವು ಓದುತ್ತೇವೆ, ಅವರಿಬ್ಬರೂ ಸಹ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು ಎಂಬುದಾಗಿ. They were blameless. ಮತ್ತು ಅವರು ತಪ್ಪಿಲ್ಲದವರಾಗಿದ್ದರು. ತಪ್ಪಿದ ದೋಷಾರೋಪಣೆ ಇಲ್ಲದವರು. They were blameless. ಅಂದರೆ ಅವರಲ್ಲಿ ಯಾವ ತರವಾದಂತ ದೋಷವನ್ನ ಪತ್ತೆ ಮಾಡಲು ಸಾಧ್ಯವಿರಲಿಲ್ಲ. This is one of the qualification expected from the church elders. ಇದು ನಮ್ಮ ಸಭೆಯ ಹಿರಿಯರಲ್ಲಿ ಅಪೇಕ್ಷಿಸುವಂತ ಒಂದು ಗುಣನಡತೆ ಇದಾಗಿರಬೇಕು. You and I cannot be sinless while we are in this world, but we can be blameless. ನಾನು ನೀವು ಈ ಲೋಕದಲ್ಲಿರುವಷ್ಟರ ಮಟ್ಟಿಗೆ ನಾವು ಪಾಪರಹಿತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ, ಆದರೆ ನಾವು ದೋಷಾರೋಪಣೆ ಇಲ್ಲದವರಾಗಿ ನಾವಿರಬಹುದು. What a blessing in a godly home when both husband and wife are spiritual. ತಂದೆ ಮತ್ತು ತಾಯಿ ಇಬ್ಬರು ಸಹ ಒಂದು ಕುಟುಂಬದಲ್ಲಿ ಆತ್ಮಿಕರಾಗಿದ್ದಾರೆ ಎಂಬುದಾಗಿ ಹೇಳಿದರೆ ಅದು ಎಂತಹ ಆಶೀರ್ವಾದದ ಒಂದು ಮನೆ ಅದಾಗಿರುತ್ತದೆ ನೋಡ್ರಿ. But often in many homes the husband may be spiritual, the wife is worldly, or the wife is spiritual, the husband is worldly. That's a very bad combination. But Zachariah and Elizabeth were both righteous in the sight of God. ಆದರೆ ಅನೇಕ ಕುಟುಂಬಗಳಲ್ಲಿ ಪುರುಷನು ಆತನು ವಿಶ್ವಾಸ ಜೀವನದಲ್ಲಿರುವುದಾದರೆ ಸ್ತ್ರೀಯು ಹಾಗೆ ಇರುವುದಿಲ್ಲ, ಅಥವಾ ಸ್ತ್ರೀಯು ವಿಶ್ವಾಸ ಜೀವನದಲ್ಲಿರುವುದಾದರೆ ಪುರುಷನು ಹಾಗೆ ಇರುವುದಿಲ್ಲ, ಹೀಗಿರ್ತದೆ. ಆದರೆ ಇಲ್ಲಿ ಜಕರಿಯನು ಮತ್ತು ಎಲಿಸಬೇತಳು ಇಬ್ಬರೂ ಸಹ ದೇವರ ದೃಷ್ಟಿಯಲ್ಲಿ ಅವರು ಒಳ್ಳೆಯ ನೀತಿವಂತರಾಗಿದ್ದರು. That is what we all should desire in our family life as husbands and wife. ಗಂಡ ಹೆಂಡತಿಯರಾಗಿ ನಮ್ಮ ಕುಟುಂಬಗಳಲ್ಲಿ ನಾವು ಈ ಕುಟುಂಬದ ಹಾಗೆ ನಾವು ಇರಬೇಕೆಂಬುದಾಗಿ ನಮ್ಮ ಆಶೆ ಇರಬೇಕು. Okay, read verse 7. 7ನೇ ವಚನ, ಲೂಕನ ಸುವಾರ್ತೆ 1ನೇ ಅಧ್ಯಾಯ. ಆದರೆ ಎಲಿಸಬೇತಳು ಬಂಜೆಯಾದದರಿಂದ ಅವರಿಗೆ ಮಕ್ಕಳಿರಲಿಲ್ಲ, ಇದಲ್ಲದೆ ಅವರಿಬ್ಬರು ದಿನ ಹೋದವರಾಗಿದ್ದರು. Now we read Elizabeth was barren. ಇಲ್ಲಿ ನಾವು ಓದ್ತೇವೆ ಎಲಿಸಬೇತಳು ಬಂಜೆಯಾಗಿದ್ದಳು ಎಂಬುದಾಗಿ. And they are aged couple, so humanly speaking, not possible to have a child. ಮತ್ತು ಅವರು ದಿನ ಹೋದಂತ ವಯಸ್ಸಾದಂತವರಾದ್ದರಿಂದ ಮಾನವರು ರೀತಿಯಲ್ಲಿ ನಾವು ಯೋಚಿಸುವಾಗ ಅವರು ಮಗುವನ್ನ ಪಡೆಯಲಿಕ್ಕೆ ಸಾಧ್ಯವಿಲ್ಲದಂತ ಒಂದು ವಯಸ್ಸು ಅವರದಾಗಿತ್ತು. But when we look at the Bible, we see many barren wombs were the starting point for God to work. ಆದರೆ ಸತ್ಯವೇದದಲ್ಲಿ ನಾವು ನೋಡುವಾಗ ಅನೇಕ ದಂಪತಿಗಳಲ್ಲಿ ಈ ಬಂಜೆತನ ಅದು ಫಲದಾಯಕವಾಗಿ ಅಲ್ಲಿಂದಲೇ ದೇವರ ಕಾರ್ಯವು ಪ್ರಾರಂಭವಾಗುವುದಕ್ಕೆ ಮಾರ್ಗವಾಗಿದೆ. Sarah was like that, but God blessed her. ಸಾರಳು ಅದೇ ಪ್ರಕಾರವಾಗಿದ್ದಳು, ದೇವರು ಆಕೆಯನ್ನು ಆಶೀರ್ವದಿಸಿದನು. Isaac's wife Rebecca was barren. ಇಸಾಕನ ಹೆಂಡತಿ ರೆಬೆಕ್ಕಳು ಸಹ ಬಂಜೆಯಾಗಿದ್ದಳು. What did she do? What did Isaac do? Read Genesis 25:21. ಇಸಾಕನು ಏನು ಮಾಡಿದನು ಎಂಬುದಾಗಿ ಆದಿಕಾಂಡ 25ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. 25ನೇ ಅಧ್ಯಾಯ 21ನೇ ವಚನ. ಆದಿಕಾಂಡ 25ನೇ ಅಧ್ಯಾಯ 21ನೇ ವಚನ. ಆಕೆ ಬಂಜೆ ಆಗಿರಲಾಗಿ ಅವನು ಆಕೆಗೋಸ್ಕರ ಯೆಹೋವನನ್ನು ಬೇಡಿಕೊಂಡನು, ಯೆಹೋವನು ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರೆಬೆಕ್ಕಳು ಬಸುರಾದಳು. Yeah, Isaac did not go to the IVF. You know what IVF is today? Where they can artificially or make it in different ways, you know. But Isaac went to God and not to IVF. Of course, there was no IVF at that time.
ಇಸಾಕನು ಆತನು ಈ ಇತ್ತೀಚಿನ ದಿವಸಗಳಲ್ಲಿ IVF ಮೂಲಕವಾಗಿ ಫಲವನ್ನ ಗರ್ಭಧಾರಣೆ ಮಾಡ್ತಕ್ಕಂಥ ಅನೇಕ ಪ್ರಯತ್ನಗಳು ಉಂಟು. ಆದರೆ ಇಸಾಕನು ಆ ಪ್ರಕಾರವಾಗಿ ಮಾಡಲಿಲ್ಲ. ಆತನು ದೇವರ ಬಳಿಗೆ ಬಂದನು. Today's medical science makes it possible for us to go to IVF than going to God. ಇತ್ತೀಚಿನ ದಿವಸಗಳಲ್ಲಿ ನಮಗೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು IVFಗೆ ಹೋಗ್ತೇವೆ ಹೊರತು ದೇವರ ಬಳಿಗೆ ಬರುವುದಿಲ್ಲ. Hannah was barren, ಹನ್ನಳು ಬಂಜೆಯಾಗಿದ್ದಳು. but she took her pain to God. ಆಕೆಯು ತನ್ನ ನೋವನ್ನ ದೇವರ ಮುಂದೆ ಒಪ್ಪಿಸಿ ಬಿಟ್ಟು ಬೇಡಿಕೊಂಡಳು. God not only gave her Samuel, gave 5 more children. ಆಕೆಗೆ ಸಮುವೇಲನನ್ನು ಮಾತ್ರವೇ ನೀಡದೆ ದೇವರು 5 ಮಕ್ಕಳನ್ನ ಹೆಚ್ಚಾಗಿ ಅನುಗ್ರಹಿಸಿದನು. So barren womb is a condition which God uses to depend on him and see nothing is impossible with God. ಬಂಜೆತನವಾದ ಪ್ರಾರಂಭಿಕ ಹಂತವಾಗಿದ್ದು ಸಂಪೂರ್ಣವಾಗಿ ಆತನನ್ನೇ ಆತುಕೊಂಡು ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದನ್ನ ತೋರಿಸಿಕೊಡುವಂತಹ ಸಂಗತಿ ಅದಾಗಿದೆ. Luke 1:13, please read that. ಲೂಕನ ಸುವಾರ್ತೆ 1ನೇ ಅಧ್ಯಾಯ 13ನೇ ವಚನ. ಆದರೆ ಆ ದೂತನು ಅವನಿಗೆ, ಜಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು, ನಿನ್ನ ಹೆಂಡತಿಯಾದ ಎಲಿಸಬೇತಳು ನಿನಗೆ ಒಬ್ಬ ಮಗನನ್ನು ಹೆರುವಳು ಅಂದನು. This verse reminds that they were praying for long time. ಇಲ್ಲಿ ಈ ವಚನದಲ್ಲಿ ನಾವು ಕಲಿತುಕೊಳ್ಳುತ್ತೇವೆ ಏನೆಂದರೆ ಅವರು ದೀರ್ಘಾವಧಿ ಅವರು ದೇವರಿಗೋಸ್ಕರವಾಗಿ ಮೊರೆ ಇಡುತ್ತಾ ಇದ್ದರು ಎಂಬುದಾಗಿ. So when the angel Gabriel appeared to Zechariah, God is telling that your prayer is answered. That is the first place where you and I need to go when we have a situation like that. ಈ ರೀತಿ ಪರಿಸ್ಥಿತಿಯನ್ನ ನೀನು ಮತ್ತು ನಾನು ಎದುರಿಸುವಾಗ ಮೊದಲನೇದಾಗಿ ದೇವರ ಸನ್ನಿಧಾನಕ್ಕೆ ಹೋಗಿ ಕೇಳಿಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂದ್ರೆ ಗಬ್ರಿಯೇಲ ದೇವದೂತನು ಜಕರಿಯನಿಗೆ ಬಂದು ಅದನ್ನೇ ಹೇಳಿದನು, ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು ಎಂಬುದಾಗಿ ತಿಳಿಸಿದನು. For a long time they didn't just pray and didn't give up. They prayed for a long time. ಅವರು ಪ್ರಾರ್ಥನೆ ಮಾಡಿ 1-2 ದಿವಸಗಳು ಮಾಡಿ ಆಮೇಲೆ ಬಿಟ್ಟು ಬಿಡಲಿಲ್ಲ. ಆದರೆ ಸುದೀರ್ಘವಾಗಿ ಅವರು ಪ್ರಾರ್ಥನೆಯಲ್ಲಿ ಮುಂದುವರಿಯುತ್ತಾ ಇದ್ದರು. Okay, verse 14 and 15. 14ನೇ ವಚನ ಮತ್ತು 15ನೇ ವಚನ. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು, ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹುಜನರು ಸಂತೋಷ ಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು, ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು, ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು ಎಂಬುದು. When we depend on the Lord and wait on him, even if it is for a long time, if it is God's will, when God answers that prayer, it will bring great joy in our life. The children will be a joy for the parents. ಈ ರೀತಿಯಾಗಿ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟದು ದೀರ್ಘಾವಧಿಯಾದಂಥ ಪ್ರಾರ್ಥನೆ ವಿಜ್ಞಾಪನೆ ಆದರೂ ಸಹ ಈ ರೀತಿಯಾಗಿ ಮಾಡುವಾಗ ಉತ್ತಮವಾದಂಥ ಮಕ್ಕಳನ್ನ ಕೊಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. And John was great in the sight of God, John the Baptist. ಮತ್ತು ಆ ಹುಟ್ಟಿದಂತ ಸ್ನಾನಿಕನಾದಂಥ ಯೋಹಾನನು ದೇವರ ದೃಷ್ಟಿಯಲ್ಲಿ ಮಹಾಪುರುಷನಾಗಿದ್ದನು. Is that the desire of the mothers or you mothers? Is that your desire? My children should be great in the sight of God. ನಮ್ಮಲ್ಲಿರ್ತಕ್ಕಂಥ ಪ್ರಿಯ ತಾಯಂದಿರಿಗೆ ಇಂಥ ಒಂದು ಆಶೆ ಇದೆಯೋ? ನನ್ನ ಮಗನು ನನ್ನ ಮಗಳು ಅವರು ದೇವರ ದೃಷ್ಟಿಯಲ್ಲಿ ಉನ್ನತರಾಗಿರಬೇಕು ಎಂಬುದಾಗಿ ಆಶೆ ಉಂಟೋ? Oftentimes we are interested in our children being great in the world. ನಮಗೆ ನಮ್ಮ ಮಕ್ಕಳು ಕೆಲವು ಸಾರಿ ಲೋಕದ ವಿಷಯಗಳಲ್ಲಿ ಉತ್ತಮರಾಗಿರಬೇಕೆಂಬುದಾಗಿ ಆಶೆ ಇರುತ್ತದೆ. Best education, best school, we're ready to spend lakhs of rupees, best job, best life partner, lots of gold. Great in the world is the desire of many parents, unfortunately. ದುರದೃಷ್ಟಕರವಾಗಿ ಅನೇಕ ತಂದೆ ತಾಯಿಗಳಿಗಿರ್ತಕ್ಕಂಥ ಇಂತಹ ಆಶೆಗಳು ಅದು ಲೌಕಿಕವಾದಂಥ ಆಶೆಗಳಾಗಿರುತ್ತವೆ. ಉತ್ತಮವಾದಂಥ ಶಿಕ್ಷಣ ಕೊಡಬೇಕು, ಉತ್ತಮವಾದಂಥ
ಕೆಲಸ ಉದ್ಯೋಗವನ್ನು ದೊರಕಿಸಬೇಕು, ಉತ್ತಮವಾದಂಥ ಚಿನ್ನ ವರನಗಳು ಬೇಕು, ಅಥವಾ ಉತ್ತಮವಾದಂಥ ವಿವಾಹ ಸಂಗತಿಗಳು, ಈ ರೀತಿಯಾಗಿ ಲೌಕಿಕವಾದಂಥ ಸಂಗತಿಗಳ ಕುರಿತಾಗಿ ಆಶಿಸುವಂಥವರಾಗಿರುತ್ತೇವೆ. But do we have a desire that my child should be great in God's sight? ಆದರೆ ನಮ್ಮಲ್ಲಿ ಒಂದು ಅತ್ಯಾಶೆ ಇರಬೇಕೆಂದರೆ ದೇವರ ದೃಷ್ಟಿಯಲ್ಲಿ ನನ್ನ ಮಗು ಅದು ಉತ್ತಮವಾಗಿ ಉನ್ನತವಾಗಿರಬೇಕೆಂಬುದಾಗಿ. Now when the angel shared this news to Zachariah, he had a difficulty. He asked, how can it be? We are old. ಇಲ್ಲಿ ದೇವದೂತನು ಜಕರಿಯನಿಗೆ ಈ ದೇವರ ಆಲೋಚನೆಯನ್ನು ತಿಳಿಸಿದಾಗ ಜಕರಿಯನಿಗೆ ಆಶ್ಚರ್ಯವಾಯಿತು, ಅದು ಹೇಗೆ ಸಾಧ್ಯ, ನಾವು ದಿನ ಹೋದವರಾಗಿದ್ದೇವಲ್ಲ ಎಂಬುದಾಗಿ. They were praying for a long time, but Zachariah had problem believing it will happen. ಅನೇಕ ವರ್ಷಗಳಿಂದ ಅವರು ಪ್ರಾರ್ಥಿಸುತ್ತಾ ಬಂದರೂ ಸಹ ಜಕರಿಯನಿಗೆ ನಂಬಿಕೆಯಲ್ಲಿ ಸ್ವಲ್ಪ ನಂಬುವುದು ಕಷ್ಟಕರವಾಗಿತ್ತು. Now Mary, the mother of Jesus, also when she was told by the Saint Gabriel, she also asked, how is it possible? ಇದೇ ಗಬ್ರಿಯೇಲ ದೂತನು ಯೇಸುವಿನ ತಾಯಿಯಾದ ಮರಿಯಳಿಗೆ ನೀನು ಗರ್ಭವತಿ ಆಗುತ್ತಿ ಎಂಬುದಾಗಿ ಹೇಳಿದಾಗ ಆಕೆಯೂ ಕೂಡ ನಂಬಿಕೆಯಲ್ಲಿ ಸೋತವಳೆ ಆಗಿದ್ದಳು. ನಂಬಿಕೆಯಲ್ಲಿ ಸೋತಲ್ಲ. She asked the question, how is it possible? ಮತ್ತು ಇದು ಹೇಗೆ ಸಾಧ್ಯ ಎಂಬುದಾಗಿ ಆಕೆ ಪ್ರಶ್ನೆ ಮಾಡಿದಳು. But both of their question were different. ಆದರೆ ಇವರಿಬ್ಬರ ಪ್ರಶ್ನೆಗಳು ಬೇರೆ ಬೇರೆ ಆಗಿದ್ದವು. As a priest, Zachariah knew the Old Testament, what has happened to Abraham and Sarah, what has happened to Hannah, what has happened to Samson's parents, mother, Manoah's wife. All these records are there of what God has done in old age or in barren. So Zachariah shouldn't have asked that question. ಇಲ್ಲಿ ಒಂದು ವ್ಯತ್ಯಾಸವಿದೆ. ಏನಂದ್ರೆ ಯಾಜಕನಾದಂಥ ಜಕರಿಯನ ಕೈಯಲ್ಲಿ ಒಂದು ದಾಖಲೆ ಇದೆ. ಪೂರ್ವಕಾಲದಲ್ಲಿ ಹೇಗೆ ಅಬ್ರಹಾಮನು ಸಾರಳೊಗೆ ಮಗುವನ್ನು ಹೊಂದಿದರು, ಮತ್ತು ಹೇಗೆ ಸಂಸೋನನು ಹುಟ್ಟಿದನು, ಮತ್ತು ಹೇಗೆ ಹನ್ನಳಿಗೆ ಮಗು ಆಯಿತು ಎಂಬಂತ ಈ ಚರಿತ್ರೆಯನ್ನು ಹೊಂದಿದವನಾಗಿ ಯಾಜಕನಾಗಿ ಇಂಥ ಪ್ರಶ್ನೆಯನ್ನು ಕೇಳಿದ್ದು ಅದು ಸರಿಯಲ್ಲ. There was evidence in the word of God that God has done it in the past. ಹಿಂದೆ ಭೂತಕಾಲದಲ್ಲಿ ದೇವರು ಅಸಾಧ್ಯವಾದದನ್ನ ಸಾಧ್ಯ ಮಾಡಿರುವಂತ ಒಂದು ಸಂಗತಿಯು ಆತನ ಕೈಯಲ್ಲಿ ಇತ್ತು. But Mary's question was a genuine question. So far no virgin ever conceived. ಆದರೆ ಮರಿಯಳ ಪ್ರಶ್ನೆಯು ಅದು ನೈಜವಾದಂತ ಪ್ರಶ್ನೆಯಾಗಿತ್ತು. ಯಾಕಂದ್ರೆ ಇದುವರೆಗೂ ಯಾವ ಕನ್ಯೆಯೂ ಸಹ ಗರ್ಭಿಣಿ ಆಗಿರಲಿಲ್ಲ. So because of his unbelief, he became mute. He couldn't speak for some time until John was born. ಈ ಒಂದು ಅಪನಂಬಿಕೆಯಿಂದ ಜಕರಿಯನು ಮೂಕನಾದನು. ಸ್ವಲ್ಪ ಕಾಲ, ಅಂದರೆ ಸ್ನಾನಿಕನಾದ ಯೋಹಾನನು ಹುಟ್ಟುವವರೆಗೆ ಆತನು ಮೂಕನಾಗಿದ್ದನು. Read chapter 1 verse 36. 1ನೇ ಅಧ್ಯಾಯ 36ನೇ ವಚನ. ಮತ್ತು ನಿನ್ನ ಬಂಧುವಾದ ಎಲಿಸಬೆತ್ತಳಿದ್ದಳಲ್ಲ, ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ. ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ 6ನೆಯ ತಿಂಗಳು. They were telling to Mary that Elizabeth is now pregnant. ಈಗ ದೂತನು ಮರಿಯಳಿಗೆ ಹೇಳುತ್ತಿರುವಂತ ವಿಷಯವೇನೆಂದರೆ, ನಿನ್ನ ಬಂಧುವಾದಂತ ಎಲಿಸಬೆತ್ತಳು ಗರ್ಭಿಣಿಯಾಗಿದ್ದಾಳೆ ಎಂಬಂತ ವಿಷಯವನ್ನು ತಿಳಿಸ್ತಾ ಇದ್ದಾನೆ. We read that when Mary went to meet Elizabeth, when she heard the greeting, she was also filled with the Holy Spirit. ಅಲ್ಲಿ ಮರಿಯಳು ಎಲಿಸಬೆತ್ತಳನ್ನ ಭೇಟಿಯಾಗುವುದಕ್ಕೆ ಬಂದಾಗ ಆಕೆ ಹೇಳಿದಾಗ ಆಕೆಯೂ ಕೂಡ ಪವಿತ್ರಾತ್ಮ ಭರಿತಳಾಗಿ ಆಕೆ ಕಂಡು ಬಂದಳು. And it's very rarely we read in the Bible that a woman is filled with the Holy Spirit. It is mostly the men about whom we read it. But here we read Elizabeth was filled with the Holy Spirit. ಬಹಳ ವಿರಳವಾಗಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ ಸ್ತ್ರೀಯರು
ಈ ಪವಿತ್ರಾತ್ಮನ ಭರಿತರಾದಂಥ ವಿಷಯದಲ್ಲಿ ಅದರಲ್ಲಿ ಈಕೆ ಅಂದರೆ ಎಲಿಸಬೇತಳ ಕುರಿತಾಗಿ ವಿಶೇಷವಾಗಿ ಆಕೆಯು ಪವಿತ್ರಾತ್ಮ ಭರಿತಳಾಗಿರುವುದನ್ನ ಇಲ್ಲಿ ನಾವು ನೋಡ್ತೇವೆ. 41. 1ನೇ ಅಧ್ಯಾಯ 41ನೇ ವಚನ. ಎಲಿಸಬೇತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು ಮತ್ತು ಎಲಿಸಬೇತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ ಎಂಬುದಾಗಿ. Amazing testimony about a sister who is filled by the Holy Spirit. ಒಬ್ಬ ಸಹೋದರಿ ಪವಿತ್ರಾತ್ಮ ಭರಿತಳಾಗಿರುವುದನ್ನ ಇಲ್ಲಿ ನಾವು ನೋಡ್ತೇವೆ. Okay, so when we look at this couple, Zachariah and Elizabeth, we are focusing more on Elizabeth. Even when Zachariah had a doubt, we don't read such doubt about Elizabeth. She was filled with the Holy Spirit. ಈ ದಂಪತಿಗಳ ಕುರಿತಾಗಿ ನಾವು ಆಲೋಚಿಸುತ್ತಾ ಇರುವಾಗ ಜಕರಿಯನಿಗೆ ಸಂದೇಹವಿದ್ದರೂ ಸಹ ಅಂತ ಒಂದು ಸಂದೇಹವು ಆತನ ಹೆಂಡತಿಯಾದಂಥ ಎಲಿಸಬೇತಳಲ್ಲಿ ಇರಲಿಲ್ಲ. God blessed her with a son like John the Baptist. ಆಕೆಯನ್ನು ದೇವರು ಆಶೀರ್ವದಿಸಿದನು. ಹೇಗೆಂದರೆ ಸ್ನಾನಿಕನಾದ ಯೋಹಾನನೆಂಬ ಉತ್ತಮ ಮಗುವನ್ನ ಅನುಗ್ರಹಿಸಿದನು. When God become great in the sight of God, a great man of God, ಆತನು ದೇವರ ದೃಷ್ಟಿಯಲ್ಲಿ ಮಹಾಪುರುಷನಾಗಿ ಬೆಳೆಯುತ್ತಾ ಬಂದನು. he was a fearless man who could confront the wicked Herod. ಮತ್ತು ದುಷ್ಟನಾದಂತ ಹೆರೋದನಿಗೂ ಸಹ ಆತನು ಎದುರಿಸುವಷ್ಟು ಭಯವಿಲ್ಲದೆ ಎದುರಿಸುವಷ್ಟು ಧೈರ್ಯಶಾಲಿಯಾಗಿದ್ದನು. Of course, he had to pay a big price for that. ಮತ್ತು ಅದಕ್ಕೆ ಆತನು ದೊಡ್ಡ ಬೆಲೆಯನ್ನು ಸಹ ತೆತ್ತನು. Elizabeth is a wonderful testimony, example for the sisters. ಸಹೋದರಿಯರಿಗೆ ಎಲಿಸಬೇತಳು ಒಂದು ಒಳ್ಳೆ ಸಾಕ್ಷಿಯಾಗಿದ್ದಾಳೆ. This is a godly couple who are an example for us. They both were righteous in the sight of God. ದೇವರ ದೃಷ್ಟಿಯಲ್ಲಿ ಇಬ್ಬರೂ ಸಹ ನೀತಿವಂತರಾಗಿದ್ದರು ಎಂಬುದಾಗಿ ನಾವು ಇವರ ಮೂಲಕವಾಗಿ ಕಲಿಯುತ್ತೇವೆ. Now we go to the next couple, that is in Acts chapter 5. ನಾವು ಈಗ ಇನ್ನೊಂದು ದಂಪತಿಗಳ ಜೋಡಿಯ ಕುರಿತಾಗಿ ನಾವು ನೋಡ್ತೇವೆ. ಅದು ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. Couple in contrast with Elizabeth and Zachariah. ಎಲಿಸಬೇತಳು ಮತ್ತು ಜಕರಿಯರಿಗೆ ತದ್ವಿರುದ್ಧವಾದಂತ ಒಂದು ಜೋಡಿ ಇವರಾಗಿದ್ದಾರೆ. Read chapter 5 verse 1. Acts chapter 5 verse 1. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 1ನೇ ವಚನ. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. Here we read about this couple, Ananias and Sapphira, probably very well-off people. They had extra land. They sold it, and with the knowledge of the wife, kept back some and brought the rest to the apostles' feet. ಇಲ್ಲಿ ನಾವು ಈ ದಂಪತಿಗಳನ್ನು ನೋಡುವಾಗ ಅನನೀಯ ಮತ್ತು ಸಫೈರಳು ಅವರಿಗೆ ಸ್ವಲ್ಪ ಜಮೀನು ಜಾಸ್ತಿ ಇತ್ತು ಎಂಬುದಾಗಿ ನೆನೆಸ್ತೇನೆ. ಆದುದರಿಂದ ಅದನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಉಳಿದದ್ದನ್ನು ತಂದಿಟ್ಟರು ಎಂಬುದಾಗಿ ನಾವು ನೋಡ್ತೇವೆ. Chapter 5 starts with chapter 5 starts ಕನ್ನಡದಲ್ಲಿ ಹೆಂಗೆ ಬ್ರದರ್? ಆದರೆ this ಆದರೆ is contrast with what happened in chapter 4 of Acts. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ಏನು ಹೇಳಲ್ಪಟ್ಟಿದೆಯೋ ಅದಕ್ಕೆ ವಿರುದ್ಧವಾಗಿ 5ನೇ ಅಧ್ಯಾಯ 1ನೇ ವಚನ ಪ್ರಾರಂಭವಾಗ್ತದೆ. To know the background of their action, we have to read chapter 4, 34 to 36. Please read it. ಈ ಒಂದು ಇವರ ಕ್ರಿಯೆಯ ಹಿನ್ನೆಲೆಯಾಗಿ ನಾವು 4ನೇ ಅಧ್ಯಾಯ ಅದು 34 to 36. 34ರಿಂದ 37ನೇ ವಚನದವರೆಗೆ ನಾವು ಓದಬೇಕಾಗ್ತದೆ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 34ರಿಂದ 37ನೇ ವಚನದವರೆಗೆ. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು.
ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯದಂತೆ ಹಂಚಿಕೊಡುತ್ತಿದ್ದರು. ಈ ಪ್ರಕಾರ ಮಾಡಿದವರೊಳಗೆ ಕುಪ್ರ ದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಯೋಸೇಫನೆಂಬುವನು ಒಬ್ಬನು. ಅವನಿಗೆ ಅಪೋಸ್ತಲರು ಬಾರ್ನಬ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟಿದ್ದರು. ಅವನು ತನಗಿದ್ದ ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. The early church, there was so much concern for helping the needy people among them. ಪ್ರಾರಂಭಿಕವಾದ ಆದಿ ಸಭೆಯಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಸಹಾಯ ಮಾಡುವಂತ ಒಂದು ಒಳ್ಳೆ ಗುಣವು ಅವರಲ್ಲಿತ್ತು. Many have sold their whatever extra they had or whatever, and they brought it to the apostle, and it has been a practice in the early church. ಪ್ರಾರಂಭದ ಆದಿ ಸಭೆಯಲ್ಲಿ ಅನೇಕರು ತಮಗಿದ್ದ ಯಥೇಚ್ಛವಾಗಿದ್ದಂತ ಸಂಗತಿಗಳಲ್ಲಿ ಕೆಲವನ್ನ ಮಾರಿ ಅದರಲ್ಲಿ ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಅವರು ಅದನ್ನ ಸಹಾಯಕ್ಕೋಸ್ಕರವಾಗಿ ಇಡುತ್ತಾ ಇದ್ದರು. Ananias and Sapphira also did that, but with the wrong motive. ಅನನೀಯ ಮತ್ತು ಸಫೈರಳು ಅದನ್ನೇ ಮಾಡಿದರು, ಆದರೆ ಅವರ ಯೋಚನೆ ಅದು ತಪ್ಪಾಗಿತ್ತು. They wanted a name, they wanted to be known as people who give. They gave the part and acted like they were giving the whole. ಅವರು ಹೆಸರು ಮಾಡುವುದರಲ್ಲಿ ಇಷ್ಟವುಳ್ಳವರಾಗಿದ್ದರು. ಅಂದರೆ ಕೊಡುವಿಕೆಯಲ್ಲಿ ನಮ್ಮದು ಇದೆ ಎಂಬುದನ್ನ ತೋರ್ಪಡಿಸಬೇಕೆಂಬುದಾಗಿ ಭಾಗಶಃ ಕೊಟ್ಟು ಪೂರ್ಣವಾಗಿ ಕೊಟ್ಟಿದ್ದೇವೆ ಎಂಬುದಾಗಿ ತೋರ್ಪಡಿಸಿಕೊಂಡರು. I have seen people's name being written in the church furniture. This furniture is donated by this family. Their name is written, and everybody will come to know who gave that fan, that furniture. It is a practice in some places. ಇಲ್ಲಿ ಕೆಲವು ಸಭೆಗಳಲ್ಲಿ ನಾವು ನೋಡ್ತೇವೆ, ಆ ಬೆಂಚ್ಗಳ ಮೇಲೆ ಮತ್ತು ಇನ್ನಿತರ ವಸ್ತುಗಳ ಮೇಲೆ ಬರೆಯಲ್ಪಟ್ಟದ್ದಾಗಿರ್ತದೆ, ಇಂಥವರ ಕೊಡುಗೆಯಾಗಿ ಇಂಥದನ್ನ ಕೊಟ್ಟಿರ್ತದೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟದ್ದಾಗಿ ನಾವು ಓದುತ್ತೇವೆ. So all can see who gave that. They will get a good impression, good these people gave this much. People like it. ಮತ್ತು ಜನರು ಅದನ್ನು ಓದಿ ತಮ್ಮನ್ನು ಮೆಚ್ಚಲಿ ಎಂಬುದಾಗಿ ಆ ರೀತಿಯಾಗಿ ಬರೆಸಿರುವುದನ್ನು ನಾವು ನೋಡಿದ್ದೇವೆ. What did our Lord Jesus say in Matthew 6:3 in the Sermon on the Mount? Matthew 6:3. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 3ನೇ ವಚನದಲ್ಲಿ ಪರ್ವತ ಪ್ರಸಂಗದಲ್ಲಿ ಯೇಸು ಸ್ವಾಮಿ ಏನನ್ನ ಹೇಳಿದ್ದಾನೆ? ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 3ನೇ ವಚನ, ನೀನಾದರೆ ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟದ್ದು ಅಂತರಂಗವಾಗುವ ಹಾಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯದಿರಲಿ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. But Ananias and Sapphira wanted a name. ಆದರೆ ಅನನೀಯ ಮತ್ತು ಸಫೈರಳಿಗೆ ಅವರ ಹೆಸರು ಪ್ರಖ್ಯಾತಿಯಾಗುವುದಕ್ಕೆ ಇಷ್ಟಪಟ್ಟರು. In chapter 4 we see great persecution came against the early church, but it only made the church to grow. ಅಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ಆ ಆದಿ ಸಭೆಯವರಿಗೆ ತುಂಬಾ ಹಿಂಸೆ ಉಂಟಾಯಿತು ಮತ್ತು ಸಭೆಯು ಅದು ವೃದ್ಧಿ ಆಗುವುದಕ್ಕೆ ಅವರು ಪ್ರಯತ್ನ ಪಟ್ಟರು. There were many who became needy, and the church showed charity, compassion to the people in need. ಅಲ್ಲಿ ಕೆಲವರು ಅವಶ್ಯಕತೆ ಉಳ್ಳವರಾಗಿದ್ದರು, ಅಂತ ಕೊರತೆ ಇದ್ದವರಿಗೆ ಸಭೆಯವರು ಕೊಡುವುದರಲ್ಲಿ ಮಾದರಿಯಾಗಿ ಅವರಿಗೆ ಸಹಾಯ ನೀಡುತ್ತಾ ಬಂದವರಾದರು. Persecution did not destroy the church, so Satan tried another of his trick to bring hypocrisy inside the church. ಆ ಒಂದು ಸಭೆಯಲ್ಲಿ ಆ ಹಿಂಸೆಯಿಂದ ಸಭೆಯು ಅದು ಬಲಹೀನವಾಗಲಿಲ್ಲ, ಆದರೆ ಸೈತಾನನು ಮತ್ತೊಂದು ದಾರಿಯನ್ನ ಹುಡುಕಿ ಕಪಟತ್ವವನ್ನ ಒಳಗೆ ತಂದು ಸಭೆಯನ್ನ ಹಾಳು ಮಾಡುವುದಕ್ಕೆ ಪ್ರಯತ್ನ ಪಟ್ಟನು. Money and hypocrisy. ಹಣದಾಸೆ ಮತ್ತು ಕಪಟತನ. And we read that it was done by Ananias with the full knowledge of Sapphira, his wife. ಅಲ್ಲಿ ನಾವು ಓದುತ್ತಾ ಬರುವಾಗ ಅನನೀಯನು ಈ ಕಾರ್ಯವನ್ನ ಮಾಡಿದ್ದು ಹೇಗೆ ಎಂಬುದಾಗಿ ಹೇಳಿದ್ರೆ, ತನ್ನ ಹೆಂಡತಿಯ ಪೂರ್ಣ ಸಮ್ಮತಿಯಿಂದ ಇದನ್ನು ಮಾಡಿದನು ಎಂಬುದಾಗಿ. If she was a godly woman, she should have told her husband, this is wrong what we are doing. ಆಕೆಯು ದೈವಿಕವಾದಂತ ಮಹಿಳೆ ಆಗಿದ್ದರೆ ಆಕೆ ಹೇಳಬಹುದಾಗಿತ್ತು, ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪಾದಂತ ಕಾರ್ಯವಾಗಿದೆ ಎಂಬುದಾಗಿ ಹೇಳಬಹುದಾಗಿತ್ತು.
What was Peter's response? Read verse 3 and 4. ಇಲ್ಲಿ ಪೇತ್ರನ ಪ್ರತಿಕ್ರಿಯೆ ಏನು ಎಂಬುದಾಗಿ 3 ಮತ್ತು 4ನೇ ವಚನದಲ್ಲಿ ನಾವು ನೋಡ್ತೇವೆ. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದಿ ಅಂದನು. Ananias came first to give the money, hoping that there will be a praise from Peter, but instead he was confronted by Peter. ಇಲ್ಲಿ ಮೊದಲನೇದಾಗಿ ಅನನೀಯನು ಪ್ರಥಮವಾಗಿ ಬಂದು ತನ್ನ ಕಾಣಿಕೆಯನ್ನು ಕೊಡುವುದಕ್ಕೆ ಬಂದನು. ಅಲ್ಲಿ ತನಗೆ ಹೊಗಳಿಕೆ ಸಿಕ್ಕುತ್ತದೆ ಎಂಬುದಾಗಿ ಆಶಿಸಿದನು. ಆದರೆ ಪೇತ್ರನು ಅಲ್ಲಿ ಆತನನ್ನ ಪ್ರಶ್ನಿಸುತ್ತಾ ಬಂದದ್ದನ್ನ ಇಲ್ಲಿ ನಾವು ನೋಡ್ತೇವೆ. Even if they didn't give, there was no problem. ಅಲ್ಲಿ ಅವರು ಪೂರ್ಣವಾಗಿ ಅವರು ಇಟ್ಟುಕೊಂಡು ಏನನ್ನೂ ಕೊಡದೇ ಇದ್ದಿದ್ರೂ ಸಹ ಅಲ್ಲಿ ಏನೋ ಸಮಸ್ಯೆ ಇರ್ತಾ ಇರಲಿಲ್ಲ. Part of it is not a problem. ಭಾಗಶಃ ಕೊಟ್ಟದ್ದು ಸಹ ಅದು ಸಮಸ್ಯೆ ಅಲ್ಲ. But issue is giving part and telling it is the whole. ಆದರೆ ಎಲ್ಲಿ ಸಮಸ್ಯೆ ಏನಂದರೆ ಭಾಗಶಃವಾದದ್ದನ್ನ ಕೊಟ್ಟು ನಾನು ಪೂರ್ಣವಾಗಿ ಕೊಡುತ್ತಾ ಇದ್ದೇನೆ ಎಂಬುದಾಗಿ ಹೇಳಿಕೊಂಡದ್ದು ತಪ್ಪಾಯಿತು. It was the deception or hypocrisy. ಅದು ಒಂದು ವಂಚನೆ ಆಗಿತ್ತು ಅಥವಾ ಕಪಟತನ ಆಗಿತ್ತು. In contrast to this, we read a rich man in Matthew 19, 21 and 22. Please read that. Matthew 19, 21 and 22. ಇದಕ್ಕೆ ತದ್ವಿರುದ್ಧವಾಗಿ ನಾವು ಇನ್ನೊಂದು ಘಟನೆ ನೋಡ್ತೇವೆ. ಅದು ಎಲ್ಲಿ ಎಂಬುದಾಗಿ ಹೇಳಿದ್ರೆ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 21 ಮತ್ತು 22ನೇ ವಚನ. ಮತ್ತಾಯನ There we read about a rich man. ಇಲ್ಲಿ ಒಬ್ಬ ಐಶ್ವರ್ಯವಂತನ ಕುರಿತಾಗಿ ನಾವು ಓದುತ್ತೇವೆ. Please read. Yeah. 21 and 22, brother. 21 and 22. Yeah. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 21 ಮತ್ತು 22ನೇ ವಚನ. ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯವನಸ್ಥನು ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. At least this man was honest in I cannot do this, so he went back. He didn't act hypocritically. ಕೊನೆ ಪಕ್ಷ ಈ ಮನುಷ್ಯನು ನಾನು ಕಪಟತ್ವದಿಂದ ನಾನು ನಡೀತೇನೆ ಎಂಬುದಾಗಿ ತೋರಿಸಿಕೊಳ್ಳಲಿಲ್ಲ. ಆತನು ದುಃಖಾಕ್ರಾಂತನಾಗಿ ಹೊರಟು ಹೋದನು. At least he was honest that he couldn't do this. ಅಲ್ಲಿ ಕೊನೆ ಪಕ್ಷ ಅವನು ಪ್ರಾಮಾಣಿಕತೆಯನ್ನ ತೋರಿಸ್ತಾ ಇದ್ದಾನೆ. ಇದು ನನ್ನಿಂದ ಆಗುವುದಿಲ್ಲ, ಇದು ನನ್ನಿಂದ ಆಗುವುದಿಲ್ಲ ಎಂಬುದನ್ನ ತನ್ನ ದುಃಖದ ಮೂಲಕವಾಗಿ ಆತನು ತೋರ್ಪಡಿಸ್ತಾ ಇದ್ದಾನೆ. And Sapphira sought to deceive the apostles and he was exposed. ಅಲ್ಲಿ ಅನನೀಯ ಮತ್ತು ಸಫೈರರು ಅಪೋಸ್ತಲರನ್ನ ವಂಚಿಸುವುದಕ್ಕೆ ಪ್ರಯತ್ನಿಸಿ ಅವರ ಒಂದು ಭಾವನೆ ಅದು ವ್ಯಕ್ತವಾಯಿತು. He did not expect what Holy Spirit has revealed to Apostle Peter. ಪವಿತ್ರಾತ್ಮನು ಈ ಸಂಗತಿಯನ್ನ ಅಪೋಸ್ತಲನಾದ ಪೇತ್ರನಿಗೆ ಇದನ್ನ ತಿಳಿಸಿದ್ದಾನೆ ಎಂಬುದು ಅವರಿಗೆ ಗೊತ್ತಾಗಲಿಲ್ಲ. Earlier we read great things were done by the hand of the apostle. ಅಪೋಸ್ತಲರ ಕೈಯಿಂದ ದೊಡ್ಡ ಅದ್ಭುತ ಸೂಚಕ ಕಾರ್ಯಗಳು ನಡೆದಿದೆ. They should have had a fear of God in that early church. ಆ ಆದಿ ಸಭೆಯಲ್ಲಿ ಅವರಿಗೆ ದೇವರ ಭಯದಿಂದ ತುಂಬಿದವರಾಗಬೇಕಾಗಿತ್ತು. ಯಾಕಂತಂದ್ರೆ ಇದರ ಮುಂಚಿನ ಘಟನೆಗಳಲ್ಲಿ ಅಪೋಸ್ತಲರ ಕೈಯಿಂದ ಮಹತ್ತರವಾದಂತ ಮಹತ್ ಕಾರ್ಯಗಳನ್ನ ದೇವರು ನಡೆಸಿದ್ದನ್ನ ಅವರು ತಿಳಿದವರಾಗಿದ್ದರು. When we looked at Elizabeth's life, she was filled with the Holy Spirit. ಅಲ್ಲಿ ಎಲಿಜಬೆತಳ ಒಂದು ಜೀವನದಲ್ಲಿ ನಾವು ನೋಡುವಾಗ ಆಕೆಯು ಪವಿತ್ರಾತ್ಮ ಭರಿತಳಾಗಿದ್ದಳು. Here we read they were filled with Satan's thoughts. ಇಲ್ಲಿ ನಾವು ಓದುತ್ತೇವೆ ಅವರು ಸೈತಾನನನ್ನು ಹೃದಯದಲ್ಲಿ ತುಂಬಿಕೊಂಡಿದ್ದರು ಎಂಬುದಾಗಿ. Yeah,
And in verse 4, 5, Peter is telling you have lied to Holy Spirit. Then he is telling that you have not lied to man, but you have lied to God. ಅಲ್ಲಿ 4 ಮತ್ತು 5ನೇ ವಚನದಲ್ಲಿ ನೋಡುವಾಗ, ನೀವು ಹೇಳಿದ್ದು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ನೀವು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನೀವು ಸುಳ್ಳನ್ನು ಆಡಿದ್ದೀರಿ ಎಂಬುದಾಗಿ ಮನವರಿಕೆ ಮಾಡುತ್ತಾ ಇದ್ದಾನೆ. First sentence he said, why you have lied to the Holy Spirit? ಮೊದಲನೇ ವಾಕ್ಯವೇ ಆತನು ಕೇಳುವುದೇನೆಂದರೆ, ನೀವು ಯಾಕೆ ಪವಿತ್ರಾತ್ಮನನ್ನು ವಂಚಿಸಿದಿರಿ ಎಂಬುದಾಗಿ ಕೇಳಿದನು. Says you have not lied to man but to God. That means Holy Spirit is God. ಅದಾದ ನಂತರ ಆತನು ಹೇಳುವುದೇನೆಂದರೆ, ಮನುಷ್ಯರಿಗಲ್ಲ, ನೀವು ಪವಿತ್ರಾತ್ಮನಾದ ದೇವರಿಗೆ ನೀವು ಸುಳ್ಳಾಡಿದ್ದೀರಿ ಎಂಬುದಾಗಿ ಹೇಳುವಾಗ ಪವಿತ್ರಾತ್ಮನು ದೇವರಾಗಿದ್ದಾನೆ ಎಂಬುದು ಇಲ್ಲಿ ಗೊತ್ತಾಗ್ತದೆ. Sisters and brothers, this was an issue of the heart. ಪ್ರಿಯ ಸಹೋದರ ಸಹೋದರಿಯರೇ, ಇದು ಒಂದು ಹೃದಯದಲ್ಲಿ ಉಂಟಾದಂತ ಒಂದು ಕಾರ್ಯ ಇದಾಗಿದೆ. Jeremiah 17:9 and 10 says, heart is desperately wicked, who can know it? ಹೃದಯವೆಲ್ಲದಕ್ಕಿಂತ ವಂಚಕ. Jeremiah 17:9 and 10. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ನೋಡುವ ಪ್ರಕಾರವಾಗಿ, ಹೃದಯವು ಎಲ್ಲದಕ್ಕಿಂತ ವಂಚಕ, ಅದನ್ನು ಯಾರು ತಿಳಿದಾರು ಎಂಬುದಾಗಿ ನಾವು ನೋಡ್ತೇವೆ. That is your heart and my heart also. We can have this situation in our life. ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಇಂಥ ಒಂದು ಪರಿಸ್ಥಿತಿ ನಾವು ಸಹ ಹಾದು ಹೋಗುವಂತವರಾಗಿದ್ದೇವೆ. That is why Proverbs chapter 4:23 gives us a warning. Please read that. Proverbs 4 verse 23. ಜ್ಞಾನೋಕ್ತಿ 4ನೇ ಅಧ್ಯಾಯ 23ನೇ ವಚನ. ಜ್ಞಾನೋಕ್ತಿ 4ನೇ ಅಧ್ಯಾಯ 23ನೇ ವಚನ ಅದು ನಮಗೆ ಒಂದು ವಿಷಯವನ್ನು ತಿಳಿಸ್ತದೆ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. Okay, coming back to, so heart has to be kept very diligently because all the issues of life comes out of the heart. ಆದುದರಿಂದ ನಮ್ಮ ಹೃದಯವನ್ನ ಜಾಗರೂಕತೆಯಿಂದ ಕಾಪಾಡಿಕೊಂಡ್ರೆ ಅದರಲ್ಲಿ ಉತ್ತಮವಾದಂತ ಜೀವಧಾರೆಗಳು ಹೊರಗೆ ಬರುತ್ತವೆ. Next verse says that when Ananias heard that, he fell down dead. ಮುಂದಿನ ವಚನ ಹೇಳ್ತದೆ, 5ನೇ ವಚನ, ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು ಎಂಬುದಾಗಿ. Sudden death of Ananias without a second chance. ಎರಡನೇ ಒಂದು ಅವಕಾಶವನ್ನು ಕೊಡದೆ ತತ್ಕ್ಷಣವಾಗಿ ಆತನ ಪ್ರಾಣ ಬಿಟ್ಟನು ಎಂಬುದಾಗಿ ಹೇಳುವಾಗ, maybe because he is the head of the house, he is the leader in the house. ಅದು ಬಹುಶಃ ಆತನು ಕುಟುಂಬದಲ್ಲಿ ನಾಯಕನಾಗಿದ್ದ ಕಾರಣವಿರಬಹುದು. In the Old Testament, we read about the death of Aaron's sons. They were priests. They were suddenly, Leviticus 10:1 and 2. They suddenly fell down dead when they brought strange fire to the altar. ಯಾಜಕ ಕಾಂಡ 10ನೇ ಅಧ್ಯಾಯ 1-2ರಲ್ಲಿ ನಾವು ನೋಡುವ ಪ್ರಕಾರವಾಗಿ, ಯಜ್ಞವೇದಿಯ ಬೆಂಕಿಯನ್ನ ಅಲ್ಲದೆ ಬೇರೆ ಬೆಂಕಿಯನ್ನ ಉಪಯೋಗಿಸಿದ್ದರಿಂದ ಆರೋನನ ಮಕ್ಕಳಿಬ್ಬರು ತಕ್ಷಣ ಅಲ್ಲೇ ಅವರು ಮರಣ ಹೊಂದಿದರು ಎಂಬುದಾಗಿ ನಾವು ನೋಡುತ್ತೇವೆ. Thank God it is not happening like that today in our assemblies. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಾಕಂದ್ರೆ ಈ ದಿನಮಾನಗಳಲ್ಲಿ ಆ ರೀತಿಯಾಗಿ ತತ್ಕ್ಷಣವಾಗಿ ದೇವರ ಶಿಕ್ಷೆಯು ನಮ್ಮ ಸಭೆಗಳಲ್ಲಿ ಬರುತ್ತಾ ಇಲ್ಲ. Otherwise we would have burial every Sunday. ಇಲ್ಲದಿದ್ದರೆ ನಾವು ಪ್ರತಿ ಭಾನುವಾರ ನಮಗೆ ಸಮಾಧಿ ಕಾರ್ಯಗಳು ನಡೆಯುವಂತದ್ದಾಗಿರ್ತಾ ಇತ್ತು. It's a teaching, a lesson to us that the Old Testament God is the same God of the New Testament. ಸತ್ಯವೇದವು ಹೇಳುವ ಪ್ರಕಾರವಾಗಿ ಹಳೆ ಒಡಂಬಡಿಕೆಯ ದೇವರೇ ಹೊಸ ಒಡಂಬಡಿಕೆಯಲ್ಲೂ ಅದೇ ದೇವರು ಆಗಿದ್ದಾನೆ. Read Hebrews chapter 12 verse 28 and 29. ಇಬ್ರಿಯ ಗ್ರಂಥ 12ನೇ ಅಧ್ಯಾಯ 28 ಮತ್ತು 29ನೇ ವಚನ. ಇಬ್ರಿಯ ಗ್ರಂಥ 12ನೇ ಅಧ್ಯಾಯ 28 ಮತ್ತು 29ನೇ ವಚನ. ಆದ ಕಾರಣ ಯಾರೂ ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ.
Testament verse, how many times in my life I have come without that fear to the worship or to the remembrance meeting. ನಾವು ನೆನಪಿಸಿಕೊಳ್ಳುವಂತ ಕೂಟಕ್ಕೆ ಬರುವಾಗ ಅಥವಾ ಆರಾಧನೆಗೆ ಬರುವಾಗ ನಾನು ನೀನು ಎಷ್ಟು ಸಾರಿ ನಾವು ಭಯವಿಲ್ಲದೆ ನಾವು ಬಂದಿದ್ದೇವೆ ಆಲೋಚನೆ ಮಾಡೋಣ. So verse 5 in Acts chapter 5 speaks about the sudden death of Ananias. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡ್ತೇವೆ, ಅನನೀಯನ ಕೂಡಲೇ ಆತನು ಬಿದ್ದು ಪ್ರಾಣ ಬಿಟ್ಟನು ಎಂಬುದಾಗಿ. Fear came on all. ಅಲ್ಲಿ ಅದರಿಂದ ಕೇಳಿದವರೆಲ್ಲರಿಗೂ ಮಹಾಭಯ ಉಂಟಾಯಿತು. I want all the brothers who are attending, including me, to understand that God holds us more accountable in our life because we are either husbands or we are either elders in leadership. ಇಲ್ಲಿ ನಾವು ಕೇಳಿಸಿಕೊಳ್ಳುತ್ತಿರುವಂತಹ ನನ್ನ ಪ್ರಿಯ ಸಹೋದರರು, ನನ್ನನ್ನು ಒಳಗೊಂಡಂತೆ ಹೇಳುವುದೇನೆಂದರೆ, ದೇವರು ಅದು ಕುಟುಂಬದ ಯಜಮಾನನಾಗಿ ಅಥವಾ ಸಭೆಯ ಹಿರಿಯರಾಗಿ ನಾವು ಇರುವ ಕಾರಣ ಪ್ರತಿಯೊಂದಕ್ಕೂ ಆತನು ಲೆಕ್ಕ ಕೇಳುವಂತವನಾಗಿದ್ದಾನೆ. Even though Eve is the first one who ate that forbidden fruit, God held Adam accountable. ಮೊಟ್ಟ ಮೊದಲನೇದಾಗಿ ಹವ್ವಳು ಆ ಆಜ್ಞೆ ಮೀರಿ ಹಣ್ಣನ್ನು ತಿಂದರೂ ಕೂಡ ದೇವರು ಪ್ರಶ್ನಿಸಿದ್ದು ಆದಾಮನನ್ನ. Thank God that you are not in that responsibility of leadership, because it is something God will hold the leaders very accountable. You need to support your husband to be a good leader in home and in the assembly. They have a greater responsibility. ಸಹೋದರಿಯರೇ, ನೀವು ಸಂತೋಷಿಸುವವರಾಗಿರಬೇಕು. ನಿಮಗೆ ಇಂತಹ ಜವಾಬ್ದಾರಿ ಇಲ್ಲ. ಆದರೆ ಜವಾಬ್ದಾರಿ ಹೊಂದಿರುವಂಥ ನಾಯಕರ ಪತ್ನಿಯಾಗಿ ನೀವು ಇಂತಹ ಒಂದು ಸಂಗತಿಯನ್ನು ಅವರಿಗೆ ಪ್ರೋತ್ಸಾಹಿಸುವುದರಲ್ಲಿ, ಸರಿಯಾದ ಮಾರ್ಗದರ್ಶನ ಕೊಡುವುದರಲ್ಲಿ ನಿಮ್ಮ ಪಾತ್ರವು ಬಹು ಮುಖ್ಯವಾದಂಥದ್ದಾಗಿದೆ. A husband makes a wrong decision that affects your life, your family life, your assembly life, you can tell them with a loving counsel, even though final decision is the husband's. ಪುರುಷನು ತಪ್ಪಾಗಿ ನಡೆಕೊಳ್ಳುವಾಗ ಅಥವಾ ತಪ್ಪಾದ ಒಂದು ಆಲೋಚನೆ ಮಾಡುವಾಗ ನೀವು ಬಹು ಪ್ರೀತಿಯಿಂದ ಸರಿಯಾದ ಸಲಹೆಯನ್ನು ಕೊಡುತ್ತಾ ಸರಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವುದರಲ್ಲಿ ಅವರಿಗೆ ನೆರವಾಗುವುದಕ್ಕೆ ದೇವರು ನಿಮಗೆ ಒಂದು ಒಳ್ಳೆಯ ಅವಕಾಶವನ್ನು ನೀಡಿದ್ದಾನೆ. Don't become a partner with their wrong like Sapphira became a partner with Ananias' wrong. ಅನನೀಯನ ತಪ್ಪಿನಲ್ಲಿ ಸಫೈರಳು ಸಹಭಾಗಿಯಾದ ಹಾಗೆ ನೀವು ನಿಮ್ಮ ಯಜಮಾನನು ಮಾಡುವಂತ ತಪ್ಪಿನಲ್ಲಿ ಸಹಭಾಗಿಗಳಾಗಬಾರದು. Now let's read verse 7 and 8. ನಾವೀಗ 7 ಮತ್ತು 8ನೇ ವಚನವನ್ನು ಓದುತ್ತೇವೆ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 7 ಮತ್ತು 8ನೇ ವಚನ. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಪೇತ್ರನು ಆಕೆಯನ್ನು ನೋಡಿ, ನೀವು ಆ ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ? ನನಗೆ ಹೇಳು ಎಂದು ಕೇಳಲು ಆಕೆಯು ಹೌದು, ಇಷ್ಟಕ್ಕೆ ಅಂದಳು. Okay, now we see Sapphira's part in this issue. ಈಗ ಇಲ್ಲಿ ನಾವು ನೋಡ್ತೇವೆ, ಈ ಒಂದು ಘಟನೆಯಲ್ಲಿ ಸಫೈರಳ ಭಾಗವನ್ನ ನಾವು ನೋಡ್ತಾ ಇದ್ದೇವೆ. 3 hours passed from the time her husband died and was buried without knowing that she came into apostles' presence. ತನ್ನ ಗಂಡನು ಸತ್ತು ಹೂಣಲ್ಪಟ್ಟು 3 ಗಂಟೆ ಆದ ನಂತರವಾಗಿ ಇದನ್ನು ತಿಳಿಯದೆ ಸಫೈರಳು ಅಪೊಸ್ತಲರ ಬಳಿಗೆ ಬಂದಿದ್ದಾಳೆ. Maybe she was trying to see where is the nameplate that is being made for my husband and me, donating this much money to the church. Maybe she was looking for the nameplate. ಬಹುಶಃ ಆಕೆ ಬಂದಾಗ ಇಷ್ಟೊಂದು ಹಣವನ್ನು ನಾವು ನೀಡ್ತಾ ಇದ್ದೇವೆ, ನಮ್ಮ ಹೆಸರು ಬರೆಸಿರುವಂತ ಪ್ಲೇಟ್ ಎಲ್ಲಿದೆ ಎಂಬುದಾಗಿ ಹುಡುಕಿಕೊಂಡು ಬಂದಿರಬಹುದು ಆಕೆ. But Peter's question, make a note here, Peter's question to Sapphira is different from what he asked Ananias.
ನೋಡ್ರಿ, ಗಮನಿಸಿರಿ, ಪೇತ್ರನು ಅನನೀಯನಿಗೆ ಕೇಳಿದ ಪ್ರಶ್ನೆಗಿಂತ ವಿಭಿನ್ನವಾದಂತ ಪ್ರಶ್ನೆಯನ್ನು ಆತನ ಹೆಂಡತಿಯಾದ ಸಫೈರಳಿಗೆ ಕೇಳುತ್ತಾ ಇದ್ದಾನೆ. Ananias was asked, why did you lie to the Holy Spirit? ಅನನೀಯನಿಗೆ ಕೇಳಲ್ಪಟ್ಟಂತ ಪ್ರಶ್ನೆ ಏನೆಂದರೆ, ನೀನು ಯಾಕೆ ಪವಿತ್ರಾತ್ಮನನ್ನು ವಂಚಿಸಿದಿ ಎಂಬುದಾಗಿ. Sapphira was asked by Peter a different question. Is this for the same amount that you sold the property? ಆದರೆ ಪೇತ್ರನು ಸಫೈರಳಿಗೆ ಬೇರೆಯಾದಂತ ಪ್ರಶ್ನೆಯನ್ನ ಕೇಳುತ್ತಾ ಇದ್ದಾನೆ. ಆತನು ಕೇಳಿದ್ದೇನೆಂದರೆ, ನೀವು ಈ ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ ಎಂಬುದಾಗಿ ಕೇಳ್ತಾ ಇದ್ದಾನೆ. Why that different question? ಯಾಕೆ ಈ ರೀತಿಯಾದಂತ ಬೇರೆಯಾದಂತ ಪ್ರಶ್ನೆಯನ್ನು ಕೇಳಿದನು? He didn't ask like he asked Ananias, why did you both lie to the Holy Spirit? He didn't say that. ಆತನು ಅನನೀಯನಿಗೆ ಕೇಳಿದ ಹಾಗೆ, ನೀವಿಬ್ಬರು ಯಾಕೆ ಪವಿತ್ರಾತ್ಮನನ್ನು ವಂಚಿಸಿದಿರಿ ಎಂಬುದಾಗಿ ಆ ತರವಾದಂತ ಪ್ರಶ್ನೆಯನ್ನ ಸಫೈರಳಿಗೆ ಕೇಳಲಿಲ್ಲ ಪೇತ್ರನು. In my understanding, it was the grace of God giving her a second chance to repent and say, yes, looks like Peter know this. She is asking this question, and let me admit that, yes, we made a mistake. I think God was very gracious to give her a second chance. ನಾನು ನೆನೆಸ್ತೇನೆ, ದೇವರು ಒಂದು ಎರಡನೇ ಅವಕಾಶವನ್ನು ಸಫೈರಳಿಗೆ ನೀಡಿದನು. ಪೇತ್ರನು ಈ ರೀತಿಯಾಗಿ ಕೇಳುವಾಗ, ಹೌದು, ಪವಿತ್ರಾತ್ಮನು ಪೇತ್ರನಿಗೆ ತಿಳಿಸಿದ್ದಾನೆ, ಆದುದರಿಂದ ಹೌದು, ನಾವು ಮಾರಿದ್ದು ಇಷ್ಟು ಹಣಕ್ಕಲ್ಲ ಎಂಬುದಾಗಿ ಒಪ್ಪಿಕೊಂಡು ತನ್ನ ತಪ್ಪನ್ನು ಅರಿಕೆ ಮಾಡುವುದಕ್ಕೆ ಇದು ಎರಡನೇ ಅವಕಾಶವನ್ನು ಸಫೈರಳಿಗೆ ದೇವರು ನೀಡುತ್ತಾ ಬಂದನು. Peter later in his epistle says, woman is a weaker vessel. ಆಮೇಲೆ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಹೇಳ್ತಾನೆ, ಸ್ತ್ರೀಯರು ಪುರುಷರಿಗಿಂತ ಬಲಹೀನರು ಎಂಬುದನ್ನು ಅಲ್ಲಿ ತಿಳಿಸ್ತಾ ಇದ್ದಾನೆ. Giving her a second chance as a weaker vessel, maybe it was Ananias' decision first to do this thing, but she agreed, she do it. So now God is giving her a second chance to confess, yes, we made a mistake. Instead, she joined with the same lie. ಅಲ್ಲಿ ಮೊಟ್ಟ ಮೊದಲನೇದಾಗಿ ತೀರ್ಮಾನ ಕೊಟ್ಟವನು ಅನನೀಯನೇ ಆಗಿದ್ದನು. ಆದರೆ ಜೊತೆಯಲ್ಲಿದ್ದಂಥ ಸಫೈರಳು ಅದಕ್ಕೆ ಪೂರ್ಣ ಸಮ್ಮತಿಯನ್ನು ವ್ಯಕ್ತಪಡಿಸಿದಳು. ಹಾಗೆಯೇ ಇಲ್ಲಿ ಆಕೆಯು ಬಲಹೀನಳೆಂದು ತಿಳಿದು ಎರಡನೇ ಅವಕಾಶವನ್ನು ದೇವರು ಆಕೆಗೆ ನೀಡುತ್ತಾ ಬಂದಿದ್ದಾನೆ. ಆಕೆಯು ತನ್ನ ತಪ್ಪನ್ನು ಒಪ್ಪಿಕೊಂಡು ಸರಿಪಡಿಸಿಕೊಳ್ಳುವುದಕ್ಕೆ ಒಳ್ಳೆ ಅವಕಾಶ ಆಕೆಗೆ ಒದಗಿತ್ತು. Instead of confessing the sin of hypocrisy, she joined with her husband. ಆದರೆ ತನ್ನ ಕಪಟತ್ವವೆಂಬಂತ ಪಾಪವನ್ನ ಮುಚ್ಚಿಕೊಳ್ಳುವುದಕ್ಕೆ ಆಕೆಯು ತನ್ನ ಗಂಡನೊಂದಿಗೆ ಸೇರಿದವಳಾಗಿ ಆ ರೀತಿಯಾಗಿ ನಡ್ಕೊಂಡಳು. I wonder if she had known that her husband died, probably her answer would have been different. ನನಗೆ ಆಶ್ಚರ್ಯವಾಗ್ತದೆ, ಅಕಸ್ಮಾತ್ ಆಗಿ ಆಕೆಯ ಗಂಡನು ತೀರಿಕೊಂಡಿದ್ದಾನೆ ಎಂಬುದು ಗೊತ್ತಿದ್ದರೆ ಈಕೆಯ ಉತ್ತರವು ವಿಭಿನ್ನವಾಗಿರುತ್ತಾ ಇದ್ದಿರಬಹುದು. We can hide before people, we cannot hide before God. ನಾವು ಜನರಿಗೆ ವಂಚಿಸಬಹುದು, ಆದರೆ ದೇವರ ಎದುರಿನಲ್ಲಿ ನಾವು ವಂಚಿಸಲು ಸಾಧ್ಯವಿಲ್ಲ. 1 John 1:9 says, if we confess our sin, God is just and merciful to forgive, gracious to forgive our sins. ಮೊದಲನೇ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವಾಗ, ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ ನಾವು ನೋಡ್ತೇವೆ. Gracious God, he was giving Sapphira a chance to confess and forsake. ಎಂಥ ಕೃಪಾಳುವಾದಂಥ ದೇವರು ಸಫೈರಳಿಗೆ ಎರಡನೇ ಅವಕಾಶವನ್ನ ಒಪ್ಪಿಕೊಂಡು ಬಿಟ್ಟು ಬಿಡುವುದಕ್ಕೆ ಅವಕಾಶವನ್ನ ಎರಡನೇದಾಗಿ ಅನುಗ್ರಹಿಸುತ್ತಾ ಬಂದನು. Proverbs 28 verse 13. Proverbs 28 verse 13. ಜ್ಞಾನೋಕ್ತಿ 28ನೇ ಅಧ್ಯಾಯ 13ನೇ ವಚನ. ಜ್ಞಾನೋಕ್ತಿ 28ನೇ ಅಧ್ಯಾಯ 13ನೇ ವಚನ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು.
Sapphira should have known by the question Peter asked that looks like Peter. No, God has revealed it to him. The very question should have prompted her to confess. ಪೇತ್ರನು ಕೇಳಿದ ಪ್ರಶ್ನೆಗೆ ಸಫೈರಳಿಗೆ ಹೀಗೆ ಭಾವಿಸಬೇಕಾಗಿತ್ತು, ಬಹುಶಃ ದೇವರು ಪೇತ್ರನಿಗೆ ಇದನ್ನು ಪ್ರಕಟಪಡಿಸಿರಬಹುದು, ಆದುದರಿಂದ ನಾನು ಇದನ್ನ ಈತನ ಮುಂದೆ ಒಪ್ಪಿಕೊಳ್ಳುವುದು ಒಳ್ಳೆಯದು ಎಂಬುದಾಗಿ ಆಕೆಗೆ ಅನ್ನಿಸಬೇಕಾಗಿತ್ತು. But instead, her heart was hardened to not admit her sin, but to tell a lie. ಆದರೆ ಆಕೆ ಹಾಗೆ ಮಾಡದೆ, ತನ್ನ ತಪ್ಪನ್ನು ಒಪ್ಪಿಕೊಳ್ಳದೆ ಸುಳ್ಳನ್ನೇ ಎತ್ತಿ ಹಿಡಿಯುವವಳು ಆಕೆ ಆದಳು. In Matthew 23:27, Jesus condemned the Pharisees' hypocrisy. Matthew 23:27. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 27ನೇ ವಚನ. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 27ನೇ ವಚನದಲ್ಲಿ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ ಎಂಬುದಾಗಿ ಅವರ ಕಪಟತ್ವದ ಕುರಿತಾಗಿ ಸ್ವಾಮಿಯಲ್ಲಿ ತಿಳಿಸ್ತಾ ಬರ್ತಾ ಇದ್ದಾನೆ. Lord Jesus was compassionate to the sinners and publicans and prostitutes. He had compassion, but to the hypocrites he had no compassion. ಕರ್ತನಾದ ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಪಾಪಿಗಳ ಕುರಿತಾಗಿ ಅಥವಾ ತಪ್ಪಾದ ಒಂದು ಸಂಗತಿಗಳಲ್ಲಿ ತೊಡಗಿದ್ದವರಿಗೆ ದಯೆ ತೋರಿಸುವವನು, ಕರುಣಿಸುವವನಾಗಿದ್ದನು. ಆದರೆ ಕಪಟಿಗಳ ವಿಷಯದಲ್ಲಿ ಬರುವಾಗ ಆತನೆಂದಿಗೂ ಸಹ ಅವರ ಮೇಲೆ ಅನುಕಂಪವನ್ನ ತೋರಿಸಲಿಲ್ಲ. Sisters and brothers, let us examine our heart. ನಮ್ಮ ಹೃದಯಗಳನ್ನು ನಾವು ಪರೀಕ್ಷಿಸಿಕೊಳ್ಳೋಣ. God knows everything in our heart. We need to be very careful about our heart. ನಮ್ಮ ಹೃದಯದಲ್ಲಿ ಅಡಗಿರುವಂಥದ್ದು ದೇವರಿಗೆ ಗೊತ್ತಿದೆ. ನಾವು ಬಹು ಜಾಗ್ರತೆಯಿಂದ ನಮ್ಮ ಹೃದಯದ ಆಲೋಚನೆಗಳನ್ನು ನಾವು ಕಾಯುತ್ತಾ ಬರಬೇಕು. Searcheth our heart and reins. He searcheth our heart and our thoughts, our reins. ಆತನು ನಮ್ಮ ಹೃದಯವನ್ನ ಪರಿಶೋಧಿಸಿ ಆತನು ನಮ್ಮ ಎಲ್ಲ ಆಲೋಚನೆಗಳನ್ನು ತಿಳುಕೊಳ್ಳುವಂತವನಾಗಿದ್ದಾನೆ. 1 Corinthians chapter 2 verse 10. ಮೊದಲನೇ ಕೊರಿಂಥ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ಮೊದಲನೇ ಕೊರಿಂಥ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. Chapter 2 verse 23. Revelation 2:23. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 23ನೇ ವಚನ. ಪ್ರಕಟಣೆ 2:23. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು, ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು, ಹೃದಯವನ್ನು ಪರೀಕ್ಷಿಸುವವನಾಗಿದ್ದೇನೆಂಬುದು ಎಲ್ಲಾ ಸಭೆಗಳಿಗೆ ಗೊತ್ತಾಗುವುದು. Yeah, God wants you and I to have a godly fear with the awareness that God knows everything in our life. ನಮ್ಮ ಜೀವನದಲ್ಲಿ ದೇವರು ಎಲ್ಲವನ್ನು ತಿಳಿದವನಾಗಿದ್ದಾನೆ ಎಂಬುದಾಗಿ ಭಯವು ನನಗೂ ನಿಮಗೂ ಇರಬೇಕು. And she immediately fell down and died, and she was taken by the same men who buried Ananias, and she was buried by the side of Ananias. ಆಗ ಕೂಡಲೇ ಸಫೈರಳು ಸಹ ಬಿದ್ದು ಆಕೆಯು ಸತ್ತು ಹೋದಳು. ಆಗ ಆಕೆಯ ಗಂಡನನ್ನು ಹೂಣಿಟ್ಟವರೇ ಆ ಯವನಸ್ಥರು ಬಂದು ಆಕೆಯ ಶರೀರವನ್ನು ತೆಗೆದುಕೊಂಡು ಹೋಗಿ ಹೂಣಿಟ್ಟರು ಎಂಬುದಾಗಿ ನಾವು ನೋಡ್ತೇವೆ. She got a samadhi next to her husband. ಆಕೆಗೆ ಸಿಕ್ಕಿದಂತ ಒಂದು ಸಮಾಧಿ ಗಂಡನ ಮಗ್ಗುಲಲ್ಲೇ ಸಿಕ್ಕಿತು. What a terrible thing for such a thing to happen. Were they believers? ಎಂಥ ಒಂದು ದುರಂತಮಯವಾದಂತ ಸಂಗತಿ ಇದಾಯಿತು ನೋಡ್ರಿ. ಅವರು ವಿಶ್ವಾಸಿಗಳು?
I believe they were believers, but they were disciplined. This is what Bible says in 1 Corinthians 11:30. Because of this reason, some of you are weak, some are sick, but some die. ಆ ಇಲ್ಲಿ ಅವರು ವಿಶ್ವಾಸಿಗಳೇ ಆಗಿದ್ದಾರೆ, ಆದರೂ ಅವರು ವಂಚನೆಗೆ ಒಳಬಿದ. ಈಗ ಇಲ್ಲಿ 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ನಾವು ಓದುವ ಪ್ರಕಾರ, ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ ಎಂಬುದಾಗಿ 1 ಕೊರಿಂಥ 11:30 ನಾವು ನೋಡ್ತೇವೆ. The discipline of God's last, the greatest level is God will remove us from here. It doesn't mean they were unbelievers. They were believers, but they were doing hypocrisy and it was exposed. ದೇವರ ಶಿಸ್ತುಬದ್ಧ ಕ್ರಮ ಹೇಗೆಂದರೆ, ಅಂತಿಮವಾಗಿ ಆತನು ಈ ಲೋಕದಿಂದಲೇ ತೆಗೆದು ಹಾಕುವ ಹಾಗೆ ಆತನು ಕಾರ್ಯ ಮಾಡುತ್ತಾನೆ. In the Old Testament, God did not spare Aaron's sons. ಹಳೆ ಉಡಂಬಡಿಕೆಯಲ್ಲಿ ಆರೋನನ ಮಕ್ಕಳಾದ ನಾದಾಬ್, ಅಬೀಹು ಎಂಬುವವರನ್ನ ದೇವರು ಉಳಿಸಲಿಲ್ಲ. In the New Testament, in the very beginning of the church, God has done, He judged these people. In the early church, hypocrisy couldn't survive there for long. It was exposed and corrected by the leadership. ಆ ಹೊಸ ಒಡಂಬಡಿಕೆಯಲ್ಲಿ ಆದಿ ಸಭೆಯಲ್ಲಿ ಕಪಟತ್ವವು ಅದು ಮುಚ್ಚುಮರೆ ಆಗಲಿಲ್ಲ. ಅದನ್ನ ಕ್ರಮಪಡಿಸುವ ಹಾಗೆ ದೇವರು ಅಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಅದರ ಕಾರ್ಯವನ್ನ ತಿಳಿಯಪಡಿಸುತ್ತಾ ಬಂದನು. Sin couldn't continue in the early church. ಪ್ರಾರಂಭಿಕ ಆದಿ ಸಭೆಯಲ್ಲಿ ಪಾಪವು ಮುಂದುವರಿಯುವುದಕ್ಕೆ ಅವಕಾಶವಾಗಲಿಲ್ಲ. There were godly leaders who would correct it, and there was a great fear of God. ದೇವ ಭಕ್ತಿಯುಳ್ಳಂತ ನಾಯಕರು ಅಲ್ಲಿದ್ದರು, ಅವರು ಕ್ರಮಪಡಿಸಿದರು ಮತ್ತು ಅವರ ಸಭೆಯು ಮುಂದುವರಿಯುತ್ತಾ ಹೋಯಿತು. Acts 2:46 we read about great joy. Please read that. Acts 2:46. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 46ನೇ ವಚನದಲ್ಲಿ ನೋಡ್ತೇವೆ, ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು ಎಂಬುದಾಗಿ ನೋಡ್ತೇವೆ. There was great joy. ಅಲ್ಲಿ ಒಂದು ಮಹಾ ಉಲ್ಲಾಸ ಅವರ ಮಧ್ಯದಲ್ಲಿತ್ತು. But in 5:11 we read there was great fear. ಆದರೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡ್ತೇವೆ, ಅಲ್ಲಿ ಅವರ ಮಧ್ಯದಲ್ಲಿ ಮಹಾ ಭಯವು ತುಂಬಿಕೊಂಡಿತ್ತು ಎಂಬುದಾಗಿ. Great joy and great fear. ಮಹಾ ಉಲ್ಲಾಸ ಒಂದು ಕಡೆ, ಮತ್ತೊಂದು ಕಡೆ ಮಹಾ ಭಯ. Both are needed in our life. ನಮ್ಮ ಜೀವಿತದಲ್ಲಿ ಎರಡೂ ಸಹ ಅವಶ್ಯಕತೆ ಇದೆ. So in closing, dear sisters and all the brothers, we cannot deceive the Lord. Let us live a transparent, honest life before God. ಆದುದರಿಂದ ನನ್ನ ಪ್ರಿಯ ಸಹೋದರಿಯರೇ ಮತ್ತು ಸಹೋದರರೇ, ನಾವು ದೇವರ ಎದುರಿನಲ್ಲಿ ಪಾರದರ್ಶಕವಾಗಿ ಯಥಾರ್ಥವಾದ ರೀತಿಯಲ್ಲಿ ನಾವು ಜೀವಿತವನ್ನು ಜೀವಿಸಬೇಕು. So let us give thanks to God that He doesn't deal like that today in our churches. Otherwise, what would have happened? But let us not take advantage of the grace of God. ಈ ದಿನಮಾನಗಳಲ್ಲಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಯಾಕಂದರೆ ನಮ್ಮ ಸಭೆಗಳಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಆ ರೀತಿಯಾಗಿ ಆತನು ಶಿಕ್ಷೆಯನ್ನು ಕೊಡುತ್ತಾ ಇಲ್ಲ. ಆತನು ಕೃಪಾಳುವಾಗಿ ನಮ್ಮನ್ನು ಸಹಿಸಿಕೊಂಡು ನಮ್ಮನ್ನು ಎಚ್ಚರಿಸುತ್ತಾ ಬರುತ್ತಾ ಇದ್ದಾನೆ. Psalm 139 verse 23 and 24. 139ನೇ ಕೀರ್ತನೆ 23 ಮತ್ತು 24ನೇ ವಚನ. 139ನೇ ಕೀರ್ತನೆ 23 ಮತ್ತು 24ನೇ ವಚನ. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. Yeah, if we cover up sin, God will deal with us. It could be weakness spiritually, it could be sickness, and if it goes beyond and if you don't repent, it can end up in physical death.
ನಾವು ಪಾಪವನ್ನು ಮುಚ್ಚಿಡುವಾಗ ಅದು ನಮ್ಮ ಬಲಹೀನತೆಗೆ ಕಾರಣವಾಗ್ತದೆ, ನಮ್ಮ ನಮ್ಮ ಸೋಲುವಿಕೆ ಕಾರಣವಾಗ್ತದೆ ಮತ್ತು ನಮ್ಮನ್ನ ಮರಣಕ್ಕೆ ನಡೆಸುವಂಥದ್ದಾಗುತ್ತದೆ. ಆದರೆ ಅದನ್ನು ಒಪ್ಪಿಕೊಂಡು ಬಿಟ್ಟು ದೇವರ ಎದುರಿನಲ್ಲಿ ಯಥಾರ್ಥವಾಗಿ ಜೀವನವನ್ನು ನಾವು ಮಾಡಬೇಕು. So Elizabeth and Zacharias was a wonderful couple. Ananias and Sapphira wants us. One teaches us, one wants us. ಎಲಿಸಬೇತಳು ಮತ್ತು ಜಕರಿಯನು ಅವರು ಅದ್ಭುತವಾದಂತಹ ದಂಪತಿಗಳಾಗಿದ್ದರು. ಆದರೆ ಅನನೀಯ ಮತ್ತು ಸಫೈರಳು ಅವರು ಎಚ್ಚರಿಕೆಗಾಗಿ ಅಂದ್ರೆ ಇವರು ಎಚ್ಚರಿಕೆಗಾಗಿರುವಂತಹ ದಂಪತಿಗಳಾಗಿದ್ದಾರೆ. ಮೊದಲನೇ ಒಂದು ಜೋಡಿಯ ಕುರಿತಾಗಿ ನೋಡುವಾಗ ಅದು ನಮಗೆ ಒಳ್ಳೆ ಮಾದರಿಯಾದಂತಹ ಜೋಡಿಯಾಗಿದೆ. ಎರಡನೇ ಜೋಡಿಯನ್ನು ನೋಡುವಾಗ ಅದು ನಮ್ಮನ್ನು ಎಚ್ಚರಿಸುವಂತಹ ಜೋಡಿಯಾಗಿದೆ. May the Lord's name be glorified. We will continue, Lord, will next week with another couple. ಕರ್ತನ ಚಿತ್ತವಾದರೆ ಮುಂದಿನ ವಾರ ಮತ್ತೊಂದು ದಂಪತಿಯ ಜೋಡಿಯ ಕುರಿತಾಗಿ ನಾವು ಕಲಿಯುವುದಕ್ಕಿದ್ದೇವೆ. ಕರ್ತನ ನಾಮವು ಮಹಿಮೆ ಹೊಂದಲಿ. All my sisters and brothers, thank you. ಎಲ್ಲ ಸಹೋದರ ಸಹೋದರಿಯರಿಗೆ ನಾನು ವಂದಿಸುವಂತವನಾಗಿದ್ದೇನೆ.